ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ರಾಜ್ಯಪಾಲರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡಿ ಅಂತ ರಾಜ್ಯಪಾಲರಿಂದ ನೋಟಿಸ್ ಜಾರಿಯಾಗಿದೆ. ಇದರ ಬೆನ್ನಲ್ಲೇ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಡಿಸಿಎಂ ಹಾಗೂ ಸಚಿವರ ಜೊತೆ ನಡೆಸಿರುವಂತಹ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರಿಂದ ನೋಟಿಸ್ ಬಂದಿದೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ನೀವ್ಯಾಕೆ ವಿವರಣೆ ಕೊಡಬಾರ್ದು, ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಡಿ ಅಂತ. ಅದರ ಬೆನ್ನಲ್ಲೇ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಿರೋದ್ರಿಂದ ಸಭೆಗೆ ಈಗ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕೂಡ ಆಗಮಿಸಿರೋದ್ರಿಂದ ಕಾನೂನು ಹೋರಾಟದ ಬಗ್ಗೆ ಶಶಿಕಿರಣ್ ಮಾಹಿತಿ ಕೊಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿದೆ. ಹಾಗಾಗಿ ಮತ್ತಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್. ವಿಪಕ್ಷಗಳ ಪಾದಯಾತ್ರೆ ಮತ್ತೆ ಪ್ರಾಸಿಕ್ಯೂಷನ್ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ರಾಜ್ಯಪಾಲರಿಂದ ನೋಟಿಸ್ ಜಾರಿಯಾಗಿದೆ. ಈ ಮುಡಾ ಕೇಸ್ನಲ್ಲಿ ನಿಮ್ಮ ಹೆಸರು ತಳುಕು ಹಾಕೊಂಡಿದೆ, ನಿಮ್ಮ ಹೆಸರು ಪದೇ ಪದೇ ಕೇಳಿ ಬರ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಡಿ ಅಂತ ರಾಜ್ಯಪಾಲರು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಪ್ರಾಸಿಕ್ಯೂಷನ್ಗೆ ಒಳಪಡಿಸಲಾಗುತ್ತಾ, ವಿಚಾರಣೆ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಬಹುದು. ಹಾಗಾಗಿ ಕಾನೂನಾತ್ಮಕವಾಗಿ ಹೇಗೆ ಹೋರಾಡಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ಶಶಿಕಿರಣ್ ಅವರ ಮೂಲಕ ಮಾಹಿತಿಯನ್ನ ಅಥವಾ ಸಲಹೆಗಳನ್ನ ಪಡ್ಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವ್ರ ಜೊತೆಗೆ. ಈ ವಿಪಕ್ಷಗಳ ಪಾದಯಾತ್ರೆ ಏನಿದೆ ಅಂದ್ರೆ ಬೆಂಗಳೂರಿಂದ ಮೈಸೂರಿಗೂ ಕೂಡ ಪಾದಯಾತ್ರೆ ಮಾಡಿ ಜನರ ಗಮನ ಸೆಳಿತೀವಿ ಅಂತ ಬಿಜೆಪಿ ಜೆಡಿಎಸ್ ಮುಂದಾಗ್ತಾ ಇದೆ. ಆದ್ರೆ ಅದರಲ್ಲೂ ಕೂಡ ಒಂದಷ್ಟು ಅಪಸ್ವರ ಇದೆ, ಜೆಡಿಎಸ್ನವರು ಸಪೋರ್ಟ್ ಮಾಡಲ್ಲ ಅಂತ. ಇದೆಲ್ಲದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ. ಜೊತೆಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕೂಡ ಈ ಒಂದು ಸಭೆಯಲ್ಲಿದ್ದಾರೆ. ಶೋಕಾಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಉತ್ತರ ಏನು ಕೊಡಬೇಕು ಮುಖ್ಯಮಂತ್ರಿಗಳು ಕೊಡ್ತಾರೆ. ಗೊತ್ತಿಲ್ಲ, ನಾನು ನೋಡಿಲ್ಲ. ನಾನು ಆ ರೀತಿ ಹೇಳ್ತಾ ಇದ್ದಾರೆ, ಕೊಟ್ಟಿದ್ದಾರೆ ಅಂತ. ಇವತ್ತು ಗೊತ್ತಾಗುತ್ತೆ, ವಿಲ್ ಡಿಸ್ಕಸ್ ಇನ್ ದಿ ಕ್ಯಾಬಿನೆಟ್. ಅಲ್ಲ, ನೋಡೋಣ ಏನು ಇವತ್ತು ಏನಾದರೂ ಕ್ಯಾಬಿನೆಟಲ್ಲಿ ಏನಾದ್ರು ಚರ್ಚೆ ಆಗ್ಬೋದಾ ಏನೋ ಗೊತ್ತಿಲ್ಲ. ಒಂದು ವೇಳೆ ಚರ್ಚೆ ಆದರೆ ನಾವು ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಗವರ್ನರ್ಗೆ ಅನ್ನೋದನ್ನ ಚರ್ಚೆ ಮಾಡ್ತಾರೆ. ಈಗ ಅವ್ರು ಮಾಡಬೇಡಿ ಅಂತ ಅವರೇ ಜಗಳಾಡ್ಕೊಂಡು ಕೂತಿದ್ದಾರೆ. ನಾವೇನು ಮಾಡಬೇಡಿ ಅಂತ ಹೇಳಿದ್ವಿ ಅವ್ರಿಗೆ, ನಾವೇನು ಹೇಳಿಲ್ಲಪ್ಪ. ಅವರೇ ಮಾಡೋದು ಅವರಲ್ಲೇ ಜಗಳ ಆಗಿದೆ. ಅವರಲ್ಲೇ ಒಬ್ರು ಮಾಡಬೇಕು ಅಂತಾರೆ, ಒಬ್ರು ಮಾಡಬಾರ್ದು ಅಂತಾರೆ. ಇನ್ನು JDSನವರು ನಾವು ಭಾಗವಹಿಸಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಎಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಗೊತ್ತಿಲ್ಲ, ನಾನು ಅಲ್ಲಿ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ. ನಾವೊಬ್ಬನೇ ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅದೇ ಇಲ್ಲ, ಗವರ್ನರ್ ನೋಟಿಸ್ ಕೊಟ್ಟಿದ್ದಾರೆ. ಸಹಜವಾಗಿ ಮುಖ್ಯಮಂತ್ರಿಗಳು ಎಲ್ಲರ ಹತ್ರ ಸಲಹೆ ಪಡೆಯೋದು ಸಹಜ ಅಲ್ವಾ. ಅದ್ರಲ್ಲಿ ಹೂವಗಳಿಗೆ ಸೃಷ್ಟಿ ಮಾಡೋದು ಅಗತ್ಯ ಇಲ್ಲ ಅಂತ. ಗವರ್ನರ್ ಅವರು ಹಿ ಶುಡ್ ಆಕ್ಟ್ ವಿತಿನ್ ಬೈ ಆಸ್ ಪರ್ ದಿ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಇದು ವಿತೌಟ್ ಯಾವುದೇ ರೀತಿಯಾದಂಥ ಮಾಹಿತಿ ಇರಲಾರ್ದೆ ನೋಟಿಸ್ ಸರ್ವ್ ಮಾಡೋದು ಅಥವಾ ಕ್ಲಾರಿಫಿಕೇಶನ್ ಕೇಳಲಾರ್ದೆ ನೋಟಿಸ್ ಕೊಡೋದು ಸರಿಯಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಾಕಷ್ಟು ಕ್ಲಾರಿಫಿಕೇಶನ್ ಗವರ್ನರ್ ಹತ್ರನೇ ಹೋಗಿ ಕೊಟ್ಟಿದ್ದಾರೆ, ವೈಯಕ್ತಿಕವಾಗೂ ಕೊಟ್ಟಿದ್ದಾರೆ, ಎಲ್ಲ ದಾಖಲೆಗಳು ಕೊಟ್ಟಿದ್ದಾರೆ. ಅದಾದ್ಮೇಲೂ ಈಗ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಎಲ್ಲಿಂದ ಈ ಸ್ಕ್ರಿಪ್ಟ್ ಬರ್ತಾ ಇದೆ ಅಂತ ನೋಡ್ಬೇಕಷ್ಟೇ. ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅದೇ ಇಲ್ಲ, ಗವರ್ನರ್ ನೋಟಿಸ್ ಕೊಟ್ಟಿದ್ದಾರೆ. ಸಹಜವಾಗಿ ಮುಖ್ಯಮಂತ್ರಿಗಳು ಎಲ್ಲರ ಹತ್ರ ಸಲಹೆ ಪಡೆಯೋದು ಸಹಜ ಅಲ್ವಾ. ಅದ್ರಲ್ಲಿ ಈಗಾಗಲೇ ರಾಜ್ಯಪಾಲರಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ನೋಟಿಸ್ ಜಾರಿ ಆಗಿದೆ. ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಡಿ ಏನಿಲ್ಲ. ಈಗಾಗಲೇ ಅವರು ಪ್ರೆಸ್ ಮೀಟ್ ಮಾಡಿ ಕೂಡ ಡೀಟೇಲ್ಸ್ ಕೊಟ್ಟಿದ್ರು. ಹಾಗಾಗಿ ರಾಜ್ಯಪಾಲರಿಗೂ ಕೂಡ ಅವರು ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಒಂದಷ್ಟು ಕಾನೂನಾತ್ಮಕ ಹೋರಾಟವನ್ನ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಶಶಿಕಿರಣ್ ಶೆಟ್ಟಿ ಅವರ ಜೊತೆ ಅಂದ್ರೆ ಅಡ್ವೊಕೇಟ್ ಜನರಲ್ ಇವ್ರ ಜೊತೆಗೆ ಮಾಹಿತಿಯನ್ನ ಅಥವಾ ಸಲಹೆಗಳನ್ನ ಪಡ್ಕೊಂಡಿದ್ದಾರಂತೆ. ಜೊತೆಗೆ ಈ ವಿಪಕ್ಷಗಳ ಪಾದಯಾತ್ರೆಗೆ ಯಾವ ರೀತಿಯಾಗಿ ಟಕ್ಕರ್ ಕೊಡಬೇಕು, ಪಾದಯಾತ್ರೆ ಮಾಡ್ತಾ ಇರುವಂತದ್ದೇ
ಸರ್ಕಾರದ ವಿರುದ್ಧ ಕೇಳಿಬಂದಿರುವಂತಹ ಮುಡಾ ಕೇಸ್ನ ವಿರುದ್ಧ ಪ್ರತಿಭಟನೆ ಮಾಡಬೇಕು, ಜನರ ಗಮನ ಸೆಳೆಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಗೆ ಟಕ್ಕರ್ ಕೊಡಬೇಕು ಅಂದ್ರೆ ನಾವು ಏನೆಲ್ಲ ಅಸ್ತ್ರಗಳನ್ನ ಬಳಕೆ ಮಾಡ್ಕೊಳ್ಬಹುದು, ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಹಗರಣಗಳಾಗಿದ್ವು, ಏನೆಲ್ಲ ಭ್ರಷ್ಟಾಚಾರಗಳಾಗಿದ್ವು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಾಖಲೆಗಳನ್ನ ರಿಲೀಸ್ ಮಾಡುವಂತ ಕೆಲಸವನ್ನ ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರತಿಭಟನೆ ಮೂಲಕ ಕೂಡ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ. ಇನ್ನೂ ಕೂಡ ಯಾವ ರೀತಿಯಾಗಿ ಹೋರಾಟ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅಂತ ಎನ್ನಲಾಗ್ತಾ ಇದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರಿಂದ ನೋಟಿಸ್ ಏನ್ ಬಂದಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬೇಕಾಗುತ್ತೆ, ಒಂದ್ ವೇಳೆ ಪ್ರಾಸಿಕ್ಯೂಷನ್ಗೆ ಒಳಗಾದ್ರು ಅಂತ ಅಂದ್ರೆ, ಈ ಹಿಂದೆ BS ಯಡಿಯೂರಪ್ಪನವ್ರಿಗೂ ಕೂಡ ಇದೇ ರೀತಿಯಾಗಿ ನೋಟಿಸ್ ಜಾರಿಯಾಗಿತ್ತು. ಆಗ ನೋಟಿಸ್ ಜಾರಿ ಆದಾಗ್ಲೂ ಕೂಡ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ಈಗ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಈ ಬಗ್ಗೆ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ LN ಸ್ವಾಮಿ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರಿಂದ ನೋಟಿಸ್ ಜಾರಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಡಿ ಅಂತ. ಒಂದ್ ಕಡೆ ಅವರು ಪ್ರಾಸಿಕ್ಯೂಷನ್ ಒಳಗಾಗ್ತಾರ ಅನ್ನೋದು ಪ್ರಶ್ನೆ, ಇನ್ನೊಂದ್ ಕಡೆ ಕಾನೂನಾತ್ಮಕ ಹೋರಾಟದ ಬಗ್ಗೆ ಚರ್ಚೆ ಕೂಡ ಆಗಿದೆಯಂತೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನೆಲ್ಲ ವಿಚಾರಗಳು ಮುನ್ನೆಲೆಗೆ ಬಂದಿರಬಹುದು ಅಂತ? ಸದ್ಯ ರಾಜ್ಯ ರಾಜಕೀಯ ವಿದ್ಯಮಾನಗಳು ನೋಡುವ ಸಂದರ್ಭದಲ್ಲಿ ಇವಾಗ ಸಾಕಷ್ಟು ಕುತೂಹಲ ಮೂಡಿಸುವಂತಹ ಏನೊಂದು ಚರ್ಚೆಗಳು, ಸಭೆಗಳು ನಡೀತಾ ಇದೆ. ಅಂದ್ರೆ ಪ್ರಮುಖವಾಗಿ ಇವತ್ತು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪಗಳ ಕೇಳಿಬಂದಿದೆ, ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರಾಜಕೀಯ ವಿದ್ಯಮಾನಗಳು ಕೂಡ ನಡೀತಾ ಇರುವಂತದ್ದು. ಒಂದು ಕಡೆ ರಾಜ್ಯಪಾಲರಿಂದ ನೋಟಿಸ್, ಅಂದ್ರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಸಿಎಂಗೆ ನೋಟಿಸ್ ಜಾರಿ ಆಗಿದೆ. ಅಂದ್ರೆ ಆ ಸರ್ಕಾರದ ಮೇಲೆ ಈ ರೀತಿ ಮೂಡಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ನೀವು ಯಾವ ರೀತಿಯ ಒಂದು ದಾಖಲಾತಿಗಳನ್ನ ಕೊಡ್ತೀರಾ ಎಂಬ ನೋಟಿಸ್ ಅನ್ನ ಮುಖ್ಯ ಕಾರ್ಯದರ್ಶಿಗೆ ಕೊಟ್ಟಿರುವಂತದ್ದು. ಜೊತೆಗೆ ಸಿಎಂ ಕುಟುಂಬಸ್ಥರ ಮೇಲೆ ಆರೋಪಗಳು ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಮಾಹಿತಿ ಕೊಡಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ರಾಜ್ಯಪಾಲರಿಂದ ನೋಟಿಸ್ ಇಶ್ಯೂ ಆಗಿರುವಂತದ್ದು. ಹಾಗಾಗಿ ಮುಂದಿನ ಕಾನೂನಾತ್ಮಕ ಹೋರಾಟ ಯಾವ ರೀತಿ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಎಂ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಶುರುವಾಗಿರುವಂತದ್ದು. ಬಹುತೇಕ ಎಲ್ಲಾ ಸಚಿವರು ಕೂಡ ಇವತ್ತಿನ ಮೀಟಿಂಗ್ ಅಲ್ಲಿ ಅಟೆಂಡ್ ಆಗಿದ್ದಾರೆ. ಮುಂದೆ ಯಾವ ರೀತಿ ಒಂದು ಹೋರಾಟ ಮಾಡಬೇಕು, ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಎಂಬ ಚರ್ಚೆ ಈಗಾಗಲೇ ಶುರುವಾಗಿರುವಂತದ್ದು. ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕೂಡ ಭಾಗವಹಿಸಿರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಎಂಬ ಸಲಹೆ ಸೂಚನೆಗಳನ್ನ ಕೂಡ ಅವರು ಕೊಡ್ತಾ ಇದ್ದಾರೆ ಸಚಿವ ಸಂಪುಟಕ್ಕೆ ಹಾಗೂ ಸಿಎಂಗೆ. ಹಾಗಾಗಿ ಇವತ್ತಿನ ಸಚಿವ ಸಂಪುಟದಲ್ಲಿ ಮುಂದಿನ ಹೋರಾಟ ಅಂದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕು, ರಾಜ್ಯಪಾಲರ ಒಂದು ನೋಟಿಸ್ ನ ತಿರಸ್ಕರಿಸಬೇಕು. ಜೊತೆಗೆ ಇದು ಸರಿಯಲ್ಲ, ಅಂದ್ರೆ ನಿಮ್ಮ ನಿರ್ಣಯ, ನೋಟಿಸ್ ಕೊಟ್ಟಿರುವಂತಹ ಒಂದು ನಿರ್ಣಯ ಸರಿಯಲ್ಲ ಎಂಬ ವಿಚಾರವನ್ನ ಕ್ಯಾಬಿನೆಟ್ ನಲ್ಲಿ ಪ್ರಸ್ತಾಪಿಸಿ ಅಲ್ಲಿ ತಿರಸ್ಕರಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಈ ಒಂದು ವಿಚಾರವನ್ನ ಕ್ಯಾಬಿನೆಟ್ ನಲ್ಲಿ ಮುಂದಿಟ್ಟುಕೊಂಡು ಹೋರಾಟ ಮಾಡೋದಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿವೆ. ಹಾಗೆ ರಾಜ್ಯಪಾಲರು ಏನಾದರೂ ಮುಂದೆ ಕಾನೂನಾತ್ಮಕ ಅವರ ಸಾಂವಿಧಾನಿಕ ಒಂದು ಅಧಿಕಾರವನ್ನು ಬಳಸಿಕೊಂಡು ಮುಂದೆ ಹೋದಂತ ಸಂದರ್ಭದಲ್ಲಿ ಆಗ ಯಾವ ರೀತಿ ಒಂದು ಕಾನೂನು ಹೋರಾಟ ಮಾಡಬೇಕು, ಹೈಕೋರ್ಟ್ಗೆ ಹೋಗಬೇಕು, ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಹಾಗಾಗಿ ಮುಂದೆ ಯಾವ ರೀತಿ ಒಂದು ಕಾನೂನಾತ್ಮಕ ಹೋರಾಟ ಮಾಡಬೇಕು ಅನ್ನೋದು ಸಂಪೂರ್ಣವಾದ ಎಲ್ಲಾ ಸಿದ್ಧತೆಗಳನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಅವರ ಸಚಿವ ಸಂಪುಟದ ಸಚಿವರು ಸೇರಿ ಎಲ್ಲಾ ರೀತಿಯ ಒಂದು ಮಾತುಕತೆ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಮೈಸೂರಿನಲ್ಲಿ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಅದಕ್ಕೆ ಅನುಮತಿ ಕೊಡಬೇಕು, ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ರಾಜ್ಯಪಾಲರಿಗೂ ಕೂಡ ಮನವಿಯನ್ನು ಕೊಡಲಾಗಿದೆ, ದೂರನ್ನು ಕೊಡಲಾಗಿದೆ. ಅಂದ್ರೆ ಸಾಮಾಜಿಕ ಕಾರ್ಯಕರ್ತ ಅಬ್ರಹಂ ಕೊಟ್ಟಂತ ಒಂದು ದೂರಿನ ಆಧಾರದ ಮೇಲೆ ಈಗ ರಾಜ್ಯಪಾಲರು ಸರ್ಕಾರಕ್ಕೆ, ಅಂದ್ರೆ ಆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಸಿಎಂ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟಿರುವಂತದ್ದು. ಈ ನೋಟಿಸ್ ಯಾವ ರೀತಿ ಒಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು, ನೋಟಿಸ್ಗೆ ಯಾವ ರೀತಿ ಒಂದು ಉತ್ತರ ಕೊಡಬೇಕು, ಅಂದ್ರೆ ಸಿಎಂ ಸಿದ್ದರಾಮಯ್ಯವರು ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನನ್ನ ಯಾವುದೇ ಒಂದು ತಪ್ಪಿಲ್ಲ, ವಿಪಕ್ಷಗಳು ಸಾಕಷ್ಟು ಆರೋಪವನ್ನ ಮಾಡ್ತಾರೆ, ಇದು ರಾಜಕೀಯ ಷಡ್ಯಂತ್ರ ಎಂಬ ಹೇಳಿಕೆಯನ್ನು ಈಗಾಗಲೇ ಕೊಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ನಿನ್ನೆ ದೆಹಲಿಗೆ ತೆರಳಿದಂತಹ ಸಿದ್ದರಾಮಯ್ಯನವರು ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿದ್ದಾರೆ. ಸಂಪೂರ್ಣವಾಗಿ ಮೂಡಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಏನು
ಆರೋಪ ಮಾಡ್ತಾ ಇದೆ. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಇಟ್ಟು ಹೈಕಮಾಂಡ್ ನಾಯಕರ ಮುಂದಿಟ್ಟು ವಿವರಣೆ ಕೊಟ್ಟಿರುವಂಥದ್ದು. ಅಂದ್ರೆ ಮುಂದೆ ಹೋರಾಟ ಮಾಡಬೇಕಾದಂಥ ಸಂದರ್ಭದಲ್ಲಿ, ಕಾನೂನಾತ್ಮಕ ಹೋರಾಟಕ್ಕೆ ಏನಾದರೂ ಮುಂದಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ನಮ್ಮ ಜೊತೆ ನಿಲ್ಲಬೇಕು ಎಂಬ ಆ ಒಂದು ಸಂದೇಶವನ್ನ ಈಗಾಗಲೇ ರವಾನಿಸಿರುವಂಥದ್ದು. ಯಾಕೆಂದ್ರೆ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಇಡೀ ಹೈಕಮಾಂಡ್ ಕೂಡ ನಮ್ಮ ಜೊತೆ ನಿಂತರೆ ಇನ್ನಷ್ಟು ಶಕ್ತಿ ಬರುತ್ತೆ, ಕಾನೂನಾತ್ಮಕವಾಗಿ ಇನ್ನಷ್ಟು ಹೋರಾಟ ಮಾಡಬಹುದು. ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ನಮ್ಮ ಜೊತೆ ನಿಲ್ಲಬೇಕು ಎಂಬ ಸೂಚನೆಯನ್ನ ಈಗಾಗಲೇ ಪರೋಕ್ಷವಾಗಿ ರವಾನಿಸಿರುವಂಥದ್ದು. ಹಾಗಾಗಿ ಮುಂದೆ ಕಾನೂನಾತ್ಮಕ ಹೋರಾಟವನ್ನು ಯಾವ ರೀತಿ ಮಾಡಬೇಕು, ರಾಜ್ಯಪಾಲರು ತಮ್ಮ ಸಾಂವಿಧಾನಿಕ ಒಂದು ಅಧಿಕಾರವನ್ನು ಬಳಸಿಕೊಂಡಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಮುಂದೆ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಅನ್ನೋದು ಇವತ್ತು ಆ ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆಯಲ್ಲೂ ಕೂಡ, ಜೊತೆಗೆ ಈಗಾಗಲೇ ನಡೀತಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲೂ ಕೂಡ ಮಹತ್ವದ ಒಂದು ಚರ್ಚೆಗಳನ್ನು ಮಾಡಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸ್ವಾಮಿ ಲೈವ್ ಡೀಟೇಲ್ಸ್ಗೆ.